ಬೆಳ್ಳಂಬೆಳಗ್ಗೆ ಇವತ್ತು ವಿಲ್ಸನ್ ಗಾರ್ಡನ್ ಸಮೀಪ ಗ್ಯಾಸ್ ಬ್ಲಾಸ್ಟ್ ಆಗಿ ನಾನಾ ಅವಾಂತರಗಳಾಗಿ ಹೋಗಿವೆ. ಸದ್ಯ ಆ ಒಂದು ಸಮಸ್ಯೆಯಿಂದ ಹಾನಿಗೊಳಗಾಗಿರುವಂತಹ ನಿವಾಸಿಗಳು ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನಾಯ್ತು? ನಿಮಗೆ ಹೇಗೆ ಮಾಹಿತಿ ಸಿಕ್ಕಿದೆ? ಮಾಹಿತಿ ಅಂದ್ರೆ ನಮ್ಮ ಸ್ನೇಹಿತರು ಕೊಟ್ಟರು, ಫೋನ್ ಮಾಡಿದ್ರು ನಿಮ್ಮ ಮನೆ ಹಿಂಗಾಗಿದೆ ಅಂತ. ಬಂದು ನೋಡಿದ್ಮೇಲೆ ಹಿಂಗಾಗಿದೆ, ನಮ್ಗೇನು ಗೊತ್ತಿಲ್ಲ. ಯಾರ್ಯಾರು ನಿಮ್ಮ ಮನೆಯಲ್ಲಿ ವಾಸ ಆಗಿದ್ರು ಸರ್? ನಮ್ಮ ಮನೇಲಿ ಬಾಡಿಗೆ ಇದ್ದವರು ವಾಸ ಆಗಿದ್ರು. ಒಂದು ಸುಬ್ರಹ್ಮಣ್ಯ ಅಂತ, ಒಬ್ರು ಕಸ್ತೂರಿ ಅಂತ, ಒಂದು ಮಗು. ಏನಾಯ್ತು ಅಂತ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಷ್ಟೇ. ಗ್ಯಾಸ್ ಬ್ಲಾಸ್ಟ್ ಆಗಿದ್ದು ಯಾವ ಮನೇಲಿ ಅನ್ನೋ ಮಾಹಿತಿ ಇದೆಯಾ? ಗೊತ್ತಿಲ್ಲ ನಮಗೆ. ಮಾಹಿತಿ ಕೊಟ್ಟವ್ರು ಇವರು, ಸ್ನೇಹಿತ ಅಕ್ಕಪಕ್ಕ ಮನೆಯವರೆಲ್ಲ ಕೊಟ್ಟರು. ಆಮೇಲೆ ಫೋನ್ ಮಾಡ್ಕೊಂಡು ಬಂದೆ ನಾನು ಅಷ್ಟೇ. ಆ ಮನೇಲಿ ಎಷ್ಟು ಜನ ಇದ್ರು? 3 ಜನ. ಕೆಳಗಡೆ ಮನೆ ಖಾಲಿ ಇತ್ತು. ಎಲ್ಲಿರೋದು ಆ ಮನೆ? ಇಲ್ಲೇ ಪಕ್ಕದಲ್ಲಿ. ನಿಮಗೆ ಏನ್ ಸಮಸ್ಯೆ ಆಗಿತ್ತಮ್ಮ? ನಮ್ಮ ಅಪ್ಪನಿಗೆ ಏಟಾಗೈತೆ ಮೇಡಮ್. ಅದು ತುಂಬಾ ತಲೆಗೆ ಬಿದ್ದು ಏಟಾಗವ್ರೆ. ಅಗ್ಡಿಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅಗ್ಡಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವಾಗ ಕರ್ಕೊಂಬರ್ಬೇಕು. ಇವಾಗ ಅವ್ರಿಗೆ ಏಟಾಗೈತೆ. ಯಾವಾಗಾಯ್ತು ಗೊತ್ತಿಲ್ಲ. ನಾನು ಹಿಂಗೆ ನೋಡ್ಬಿಟ್ಟು ಓಡ್ ಬಂದೆ. ಬಂದು ಕರ್ಕೊಂಡು ಹೋಗ್ಬಿಟ್ವಿ. ಆಸ್ಪತ್ರೆಯಲ್ಲಿ ಇದ್ದಾರೆ ಇವಾಗ. ಏನ್ ಸಮಸ್ಯೆ ಆಯ್ತಮ್ಮ? ನಮ್ಮ ಉಳ್ಳುವೆ ಅಂತಮ್ಮ. ಗೊತ್ತೇ ಇಲ್ಲ ಪಾಪ. ನಾನು சுஸ்டாகி ಒಂದು ಅಮ್ಮನ பக்கம் ಕೈಗೆ ಇಲ್ಲ, வீழ்ந்துட்டேன். ಇಬ್ರು ಮಕ್ಳು ಸತ್ತೋದ್ರು. அந்த பக்கம் வீழ்ந்துட்டேன். இந்த பக்கம் வந்து இப்படியே வீழ்ந்து முதுகு தான் கொஞ்சம் ஏட்டு. ಬೆನ್ನೋವಾಯ್ತು. வேற ஒன்றும் இல்லைம்மா. ಏನ್ ಹೇಳ್ತೀರಮ್ಮ? ಏನೇನ್ ಸಮಸ್ಯೆ ಆಯ್ತು? ಏನಿಲ್ಲ, ಫುಲ್ಲು ಇದಾಯ್ತು. ನಾವು ವ್ಯಾಪಾರಕ್ಕೆ ಹೋಗ್ಬಿಡಿ ಇಲ್ಲ ಮನೇಲಿ ಗೌರ್ಮೆಂಟ್ ನೋಡಿ ಏನೋ ಮನೆ ಕಟ್ಕೊಡ್ಬೇಕು ಮೇಡಮ್. ಈ ತರ ಇದ್ರೆ ಅವ್ರು ಕೂಲಿ ಮಾಡ್ಕೊಂಡು ತಿನ್ನೋರು. ಗೌರ್ಮೆಂಟ್ ಅವ್ರು ಏನೋ ನೋಡಿ ಮನೆ ಕಟ್ಕೊಟ್ರೆ ಅವ್ರು ಪುಣ್ಯ ಬರುತ್ತೆ ಮೇಡಮ್. ಪಾಪ ನಮ್ಮ ಅಪ್ಪನಿಗೆ ಯಾರನ್ನೇ ನೋಡಲ್ಲ ಪಾಪ. ಆಯಪ್ಪ ಕೆಲಸ ಮಾಡ್ಕೊಂಡೆ ಕಷ್ಟ ಬೀಳ್ತಾವನೆ. ಇವಾಗ 5,000 ಆಯ್ತು. 10,000 ಮೇಲೆ ಆಗೈತೆ. ಯಾರು ಮೇಡಮ್ ಕೊಡ್ತಾರೆ ಹೇಳ್ರಿ ನೋಡೋಣ. ಆಯಪ್ಪ 1 ರೂಪಾಯಿ ಇಲ್ಲ ಅಪ್ಪನ ಹತ್ರ. ಇವಾಗ ನಾವು ಸಾಲ ಮಾಡಿ ಇವಾಗ ಅಡ್ಮಿಟ್ ಮಾಡಿದ್ವಿ. ಯಾರು ಕೊಡ್ತಾರೆ ಇವಾಗ? ಮೊದಲು ಬ್ಲಾಸ್ಟ್ ಆಗಿದ್ದು ಎಲ್ಲಿ ಏನಾದ್ರು ಗೊತ್ತಾ? ಅದೇ ಆ ಮನೆನೇ ಅಂತ ಮೇಡಮ್. ಇವಾಗ ನಮ್ಮ ಫ್ರೆಂಡ್ ಮಾತಾಡಿದ್ನಲ್ಲ ಸಿದ್ದರಾಜು ಅಂತ, ಆ ಮನೆಯಿಂದಾನೇ ಇದು ಬ್ಲಾಸ್ಟ್ ಆಗಿದಂತೆ. ಅಲ್ಲಿ ಬ್ಲಾಸ್ಟ್ ಆಗಿ ಇರೋ ಬರೋ ಇದೆಲ್ಲ ನಮ್ದು ಕ್ರಾಚಸ್ ಆಗಿದೆ. ಮನೆಯೆಲ್ಲ ಎಷ್ಟು ಮನೆ ಸ್ಕ್ರಾಚ್ ಸಮಸ್ಯೆ ಆಗಿದೆ? 10-12 ಮನೆ ಮೇಲೆ ಆಗಿದೆ ಮೇಡಮ್. ಸರ್, ನೀವೇನು ಹೇಳ್ತಾ ಇದ್ರಿ? ಏನ್ ಸಮಸ್ಯೆ ಆಗಿತ್ತು? ಎಷ್ಟು ಮನೆಗಳಿಗೆ ಸಮಸ್ಯೆ ಆಗಿದೆ? ಒಂದು 12-15 ಮನೆ ಅಂತ ಹೇಳ್ತಾ ಇದಾರೆ ಮೇಡಮ್. ಅದೇ ಇವಾಗ ಫಸ್ಟ್ ತಿಮ್ಮಯ್ಯರ ಮನೆ ಇದೆಲ್ಲ ಅಲ್ಲೇನೋ ಆಗಿದ್ದು ಅಂತ ಹೇಳ್ತಾ ಇದಾರೆ. ಅದು ಮನೆ ಪಕ್ಕದಲ್ಲಿ ನಮ್ಮ ಇಬ್ಬರು ಮನೆ, ದೊಡ್ಡಪ್ಪ ಚಿಕ್ಕಪ್ಪ ಮನೆ ಇದ್ದಿದ್ದು. ಅವ್ರ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನಿಗೆ ತಲೆ ಮೇಲೆ ಬಂದು ಲಾಡ್ ಬಿದ್ದು 10 ಟಿಕ್ಸ್ ಹಾಕಿದ್ದಾರೆ, ಹೊಲಿಗೆ ಹಾಕಿದ್ದಾರೆ. ಆಮೇಲೆ 10 ಸ್ಟಿಚ್ ಹಾಕಿದ್ದಾರೆ. ಅವ್ರಿಗೆ 62. ನಾವೇನು 45 ವರ್ಷದಿಂದ ಇಲ್ಲೇ ಇರೋದು. ನಮ್ಮ ಅಪ್ಪ ಅಮ್ಮ ಇಲ್ಲೇ ಇದ್ರು. ಅವರು ನಮ್ಮಪ್ಪ ಇರ್ಬೇಕಾಯ್ತು. ಬೆಳಿಗ್ಗೆ 6 ಗಂಟೆ ಮೇಲೆನೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇದಿಷ್ಟು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸಾಕಷ್ಟು ಸಮಸ್ಯೆ ಆಗಿದೆ. 10 ರಿಂದ 15 ಮನೆಗಳಿಗೆ ಸಮಸ್ಯೆ ಆಗಿದೆ. ಜೊತೆಗೆ ನಮ್ಗೆ ನಿತ್ಯ ಇನ್ಮೇಲೆ ಹೇಗೆ ನಾವು ಆ ಮನೇಲಿ ವಾಸ ಮಾಡೋಕ್ಕೂ ಆಗಲ್ಲ, ನಮ್ಗೆ ಈಗ ಸರ್ಕಾರನೇ ದಿಕ್ಕು ಅನ್ನುವಂತಹ ಮಾತನ್ನ ನ್ಯೂಸ್ ಫಸ್ಟ್ ಮೂಲಕ ಹೇಳ್ತಾ ಇರುವಂತದ್ದು. ಇವರಿಗೆ ಯಾವ ರೀತಿಯಾಗಿ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.